MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟವಾದಂತಹ ಬೆನ್ನಲ್ಲೇ 12 ಜನರು ಇದಕ್ಕೆ ಬಲಿಯಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾರೆ. ಆತ್ಮಾಹುತಿ ದಾಳಿಯಲ್ಲ ಅಂತ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದೆ. ಶಂಕಿತ ಭಯಭೀತನಾಗಿ ಸ್ಫೋಟಿಸಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾರೆ. ಇನ್ನು ಬಾಂಬ್ ಅನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿರಲಿಲ್ಲ ಅಂತ ಕೂಡ ಮೇಲ್ನೋಟಕ್ಕೆ ತಿಳಿದು ಬರ್ತಿದ್ದು, ಸ್ಫೋಟದ ತೀವ್ರತೆ ಕಡಿಮೆ ಇತ್ತಂತೆ. ಇನ್ನು ಸ್ಫೋಟದಿಂದ ಕುಳಿಯಾಗಿಲ್ಲ, ಚೂರುಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸ್ಫೋಟ ಸಂಭವಿಸಿದಾಗ ಕಾರು ಇನ್ನೂ ಚಲಿಸ್ತಾ ಇತ್ತು ಅಂತ ಹೇಳಲಾಗಿತ್ತು. ಸಾವು ನೋವುಂಟು ಮಾಡಲು ಐಇಡಿ ಸಜ್ಜುಗೊಂಡಿರಲಿಲ್ಲ. ಹರಿಯಾಣದಲ್ಲಿ ಅಪಾರ ಸ್ಫೋಟಕ ಜಪ್ತಿಯಾದಂತಹ ಹಿನ್ನೆಲೆಯಲ್ಲಿ ಶಂಕಿತ ಸಿಕ್ಕಿ ಬೀಳುವಂತಹ ಆತರದಲ್ಲಿ ಸ್ಫೋಟ ಮಾಡಿಸುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಆತ್ಮಾಹುತಿ ದಾಳಿಯಲ್ಲ ಇದು ಅಂತ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಡ್ತಾ ಇದೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟವಾದಂತಹ ಬೆನ್ನಲ್ಲೇ ದೆಹಲಿಯಾದ್ಯಂತ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ತನಿಖೆಗೆ ಆಳಕ್ಕಿಳಿದಿದ್ದು ಒಂದಷ್ಟು ಜನರನ್ನ ವಶಕ್ಕೂ ಕೂಡ ಪಡೆಯಲಾಗಿದೆ. ಇನ್ನು ಕಾರಿನ ಮೂಲ ದಾಖಲೆಯನ್ನು ಕೆದಕ್ತಾ ಹೋದಂತ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿದ್ದು, ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಕೂಡ ಸಿಗ್ತಾ ಇದೆ. ಈ ಘಟನೆಯಲ್ಲಿ 12 ಜನರು ಬಲಿಯಾಗಿದ್ದು, ಇದು ಆತ್ಮಾಹುತಿಯಲ್ಲ ಅಂತ ಉನ್ನತ ಮೂಲಗಳು ಈಗ ಮಾಹಿತಿಯನ್ನ ಸ್ಪಷ್ಟಪಡಿಸ್ತಾ ಇದೆ. ಶಂಕಿತ ಭಯಭೀತನಾಗಿ ಈ ಕೃತ್ಯವೆಸಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಂಬ್ ಅನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿರಲಿಲ್ಲ ಅಂತ ಕೂಡ ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು, ಸ್ಫೋಟದ ತೀವ್ರತೆ ಕಡಿಮೆ ಇದ್ದಿದ್ದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಆಗಬೇಕಾದಂತಹ ಘಟನೆ ಈಗ ಸಣ್ಣ ಪ್ರಮಾಣದಲ್ಲಿ ಆಗಿದೆ ಅಂತ ಹೇಳಲಾಗ್ತದೆ. ಇನ್ನು ಸ್ಫೋಟದಿಂದ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಏನಾದರೂ ಆಗಿದ್ರೆ ಅಲ್ಲಿ ಕುಳಿಗಳಾಗಬೇಕಾಗಿತ್ತು, ಚೂರುಗಳೆಲ್ಲ ಎಲ್ಲ ಕಡೆ ಹರಡಬೇಕಾಗಿತ್ತು. ಆದರೆ ಅದ್ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಫೋಟ ಸಂಭವಿಸಿದಂಥ ಸಂದರ್ಭದಲ್ಲಿ ಈ I-20 ಕಾರ್ ಚಲಿಸ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿದೆ. ಇಂಡಿಯನ್ ಸೈಬರ್ ಅಲಯನ್ಸ್ ಹೆಸರಿನಲ್ಲಿ ಹ್ಯಾಕ್ ಮಾಡಲಾಗಿದೆ. ಭಾರತದಲ್ಲಿ ನಿಮ್ಮಂತ ಮೂಲಭೂತವಾದಿ ವಿವಿಗಳಿಗೆ ಅವಕಾಶವಿಲ್ಲ. ನೀವು ಭಾರತದಲ್ಲಿ ಇರಬೇಕಂದ್ರೆ ಶಾಂತಿಯಿಂದ ಇರಿ. ಭಾರತ ವಿರೋಧಿ ಕೆಲಸ ನಿಲ್ಲಿಸದಿದ್ರೆ ನಾಶ ಮಾಡ್ತೇವೆ. ನಿಮಗೆ ಜಿಹಾದ್ ಮತ್ತು ಮೂಲಭೂತವಾದ ಬೇಕಂದ್ರೆ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ತೊಲಗಿ ಅಂತ ಹ್ಯಾಕ್ ಮಾಡಿ ಅದರಲ್ಲಿ ಟೆಕ್ಸ್ಟ್ ಅನ್ನ ಮಾಡಲಾಗಿದೆ. ಇದೇ ವಿವಿಯ ವೈದ್ಯರಿಂದ ವಿಧ್ವಂಸ ಹಿನ್ನೆಲೆಯಲ್ಲಿ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿದ್ದಾರೆ. ಇನ್ನು ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿದೆ. ಇಲ್ಲಿ ಡಾಕ್ಟರ್ಸ್ಗಳು ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಕೆಲವೊಂದಷ್ಟು ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಕೂಡ ಮಾಡಲಾಗ್ತು ಅಂತ ಹೇಳಲಾಗ್ತಿರುವಂತಹ ಬೆನ್ನಲ್ಲೇ ಇಂಡಿಯನ್ ಸೈಬರ್ ಅಲಯನ್ಸ್ ಹೆಸರಿನಲ್ಲಿ ಹ್ಯಾಕ್ ಮಾಡಲಾಗಿದೆ. ಇನ್ನು ಟೆಕ್ಸ್ಟ್ಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಭಾರತದಲ್ಲಿ ನಿಮ್ಮಂತ ಮೂಲಭೂತವಾದಿ ವಿವಿಗಳಿಗೆ ಯಾವುದೇ ರೀತಿ ಅವಕಾಶವಿಲ್ಲ. ನೀವು ಭಾರತದಲ್ಲಿ ಇರಬೇಕಂದ್ರೆ ಶಾಂತಿಯಿಂದ ಇರಿ, ಅಥವಾ ವಿರೋಧಿ ಕೆಲಸವೇನಾದರೂ ಮಾಡಬೇಕು ಅನ್ನೋದಿದ್ರೆ ಭಾರತದಲ್ಲಿ ಇದ್ಕೊಂಡು ನಿಲ್ಲಿಸದೇ ಇದ್ರೆ ಎಲ್ಲವನ್ನ ಕೂಡ ನಾವು ನಾಶ ಮಾಡ್ತೇವೆ. ನಿಮಗೆ ಜಿಹಾದ್ ಹಾಗೆ ಮೂಲಭೂತವಾದ ಬೇಕಂದ್ರೆ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ತೊಲಗಿ ಅಂತ ಅಲ್ಲಿ ಟೆಕ್ಸ್ಟ್ ಅನ್ನ ಮಾಡಲಾಗಿದೆ. ಇದೇ ವಿವಿಯ ವೈದ್ಯರಿಂದ ವಿಧ್ವಂಸ ಕೃತ್ಯ ಎಸಗಿದಂತ ಹಿನ್ನೆಲೆಯಲ್ಲಿ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.